ಮುಂಜಾನೆ ಈ 3 ಕೆಲಸ ಮಾಡಿದ್ರೆ ಶ್ರೀಮಂತಿಕೆ ಉಕ್ಕಿ ಬರುತ್ತೆ. ಹೌದು, ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ರಿಯೆಗೂ ಅದರದ್ದೇ ಆದ ಆಯಾಮ ಅಥವಾ ನಿಯಮವನ್ನು ನೀಡಲಾಗಿದೆ. ಇದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯುತ್ತಾನೆ. ಆರಂಭ ಚೆನ್ನಾಗಿದ್ರೆ ಅಂತ್ಯವೂ ಚೆನ್ನಾಗಿರುತ್ತೆ ಎಂಬ ಮಾತಿದೆ. ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ 3 ಪ್ರಮುಖ ಕೆಲಸಗಳನ್ನು ಮಾಡಿದ್ರೆ ನೀವು ಜೀವನದ ಪ್ರತಿಯೊಂದು ಬಿಕ್ಕಟ್ಟಿನಿಂದಲೂ ಪರಿಹಾರವನ್ನು ಪಡೆದುಕೊಳ್ತೀರಿ ಮತ್ತು ನೀವು ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸೋದಿಲ್ಲ ಎನ್ನುವ ನಂಬಿಕೆ ಇದೆ. ಬೆಳಗ್ಗೆ ಎದ್ದಾಕ್ಷಣ ನಾವು ಯಾವ 3 ಕೆಲಸಗಳನ್ನು ಮಾಡಬೇಕು? ಮುಂಜಾನೆ ನೀವು ಮಾಡುವ ಈ ಕೆಲಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಆ 3 ಕೆಲಸಗಳು ಯಾವುವು ಎಂಬುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ದೇವರು, ಆಚಾರ ವಿಚಾರಗಳು, ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಲೈಕ್ ಮಾಡಿ, ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ. ಆ ಮಹಾದೇವನ ಆಶೀರ್ವಾದ ತಮ್ಮ ಮೇಲೆ ಇದ್ರೆ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ಹಾಗೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರಗಳು ಬೇಕಾದಲ್ಲಿ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ, ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಮೊದಲನೆಯದಾಗಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ದೇವರ ಮುಂದೆ ಕುಳಿತು ದೇವರಿಗೆ ಪೂಜೆ ಸಲ್ಲಿಸಬೇಕು. ಪೂಜೆ ಸಲ್ಲಿಸಿದ ಬಳಿಕ ಒಂದು ಮಣ್ಣಿನ ದೀಪ ತೆಗೆದುಕೊಂಡು ಆ ದೀಪಕ್ಕೆ ಹೊಸದಾಗಿ ಬತ್ತಿಯನ್ನು ತಯಾರು ಮಾಡಿಕೊಳ್ಬೇಕು. ಬತ್ತಿ ತಯಾರು ಮಾಡುವ ಸಂದರ್ಭದಲ್ಲಿ ಆ ದೀಪದ ಬತ್ತಿಗೆ ಹರಿಚಂದನ ಅಥವಾ ಗೋಪಿ ಚಂದನ ಅಥವಾ ಬಿಳಿ ಚಂದನ ಅಥವಾ ಕೆಂಪು ಚಂದನ ಅಥವಾ ಗೋಮತಿ ಅಥವಾ ಗೋಕುಲ ಚಂದನ ಇವುಗಳಲ್ಲಿ ಒಂದನ್ನು ಹಚ್ಚಬೇಕು. ಬತ್ತಿಯ ಮೇಲೆ ಹಚ್ಚಿ ನಂತರ ದೀಪದ ಹಣತೆಯ ಮೇಲೂ ತಿಲಕವನ್ನು ಹಚ್ಚಿ ದೀಪವನ್ನು ದೇವರಿಗೆ ಬೆಳಗಬೇಕು. ಇದು ಅತ್ಯಂತ ಮಂಗಳಕರವಾಗಿದ್ದು ಈ ರೀತಿಯಾಗಿ 91 ದಿನಗಳ ಕಾಲ ಮಾಡಿದ್ರೆ ಸಾಕು. ಇದು ನಮ್ಮ ಜೀವನದಿಂದ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕ್ತದೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿ ತೆರೆಯುತ್ತದೆ. ಎರಡನೆಯದಾಗಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿದ ನಂತರ ಮನೆ ದೇವರ ಪೂಜೆ ಮಾಡಿ. ಪೂಜೆಯ ಬಳಿಕ ಶ್ರೀಗಂಧದ ತಿಲಕವನ್ನು ಗಂಗಾಜಲದಲ್ಲಿ ತೆಗೆದು ಹಣೆಗೆ ಹಚ್ಚಿಕೊಳ್ಬೇಕು. ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳುವ ಸಂದರ್ಭದಲ್ಲಿ 11 ಸಲ ಓಂ ಗಂ ಗಣಪತಿಯೇ ನಮಃ, ಓಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಅಂತ ಶ್ರೀ ಗಣೇಶನ ಮಂತ್ರವನ್ನು ಪಠಿಸ್ತಾ ಆ ಗಂಗಾಜಲದಲ್ಲಿ ತೆಗೆದ ಶ್ರೀಗಂಧದ ತಿಲಕವನ್ನು ಹಚ್ಕೊಳ್ಬೇಕು. ಈ ರೀತಿ 21 ಬುಧವಾರ ತಪ್ಪದಂತೆ ಭಕ್ತಿಯಿಂದ ಮಾಡಬೇಕು. ಇದರಿಂದ ಪಾಪಗಳು ನಾಶವಾಗ್ತವೆ, ವ್ಯಕ್ತಿಯು ತೊಂದರೆಗಳಿಂದ ಪಾರಾಗ್ತಾನೆ. ಲಕ್ಷ್ಮೀದೇವಿಯ ಮತ್ತು ಗಣಪತಿಯ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರುತ್ತದೆ. ಇಂದ್ರಿಯಗಳು ನಿಯಂತ್ರಣ ಮತ್ತು ಸಕ್ರಿಯವಾಗ್ತವೆ. ಶ್ರೀಗಂಧದ ತಿಲಕವು ತಾಜಾತನವನ್ನು ತರುತ್ತದೆ ಮತ್ತು ನರಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಹೌದು, ಮುಂಜಾನೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡೋದ್ರಿಂದ ವ್ಯಕ್ತಿಗೆ ತನ್ನ ಗುರಿಯನ್ನು ತಲುಪಲು ಸಾಧ್ಯವಾಗ್ತದೆ ಹಾಗೂ ಇದರೊಂದಿಗೆ ಅವನು ಉತ್ತಮ ಆರೋಗ್ಯವನ್ನ, ಕೌಟುಂಬಿಕ ಶಾಂತಿಯನ್ನು ಹೊಂದುತ್ತಾನೆ. ಧನ್ಯವಾದಗಳು.